ಬಿಗ್ ಬಾಸ್ ಕಂಟೆಸ್ಟೆಂಟ್ ಸ್ಪರ್ಧಿ ಗಿಲ್ಲಿ ವಿರುದ್ಧ ನೆಗೆಟಿವ್ ಪಿಆರ್ಒ ನಡೀತಾ ಇದೆಯಾ? ಕೆಲ ಪಿಆರ್ಒಗಳು ಗಿಲ್ಲಿ ವಿರುದ್ಧ ನೆಗೆಟಿವ್ ಪಬ್ಲಿಸಿಟಿಯನ್ನು ಮಾಡ್ತಿದ್ದಾರಾ? ಸಂದರ್ಶನವೊಂದರಲ್ಲಿ ವಿನಯ್ ಗೌಡ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕ್ಷಿ ಸಮೇತ ಪತ್ತೆ ಮಾಡಿರುವ ಅಭಿಮಾನಿಗಳು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡ ವಿನಯ್ ಗೌಡ, ಗಿಲ್ಲಿ ನಟ ಎಲ್ಲರಿಗೂ ಇಷ್ಟವಾಗುವಂತ ವ್ಯಕ್ತಿತ್ವ, ಡೈಲಾಗ್ ಮೂಲಕ ತಮ್ಮ ಮಾತಿನ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಗಿಲ್ಲಿ ಮಾಡುವ ಕಾಮಿಡಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಆದರೆ ಕೆಲವರು ಗಿಲ್ಲಿ ಬಗ್ಗೆ ದ್ವೇಷ ಹುಟ್ಟುವಂತೆ ನೆಗೆಟಿವ್ ಪಿಆರ್ ಮಾಡುತ್ತಿದ್ದಾರೆ. ಕಾವ್ಯ, ಅಶ್ವಿನಿ, ಧ್ರುವಂತ್ ಇಲ್ಲದೆ ಗಿಲ್ಲಿ ಏನೂ ಆಗಿಲ್ಲ. ಅವರಿಗೆ ರಿಯಾಕ್ಟ್ ಮಾಡಿದರೆ ಇವನಿಗೆ ಕಂಟೆಂಟ್ ಟಾಸ್ಕ್ನಲ್ಲಿ 0, ಮನೆ ಕೆಲಸದಲ್ಲಿ 0, ಬರೀ ಟ್ರಿಗರ್ ಮಾಡಿ ಕಂಟೆಂಟ್ ತೆಗೆದುಕೊಳ್ಳೋದು, ಈ ರೀತಿ ವಿನ್ ಆಗೋದ್ರಲ್ಲಿ ಏನರ್ಥವಿದೆ ಎಂಬ ಪೋಸ್ಟ್ ವೈರಲ್. ಈ ಪೋಸ್ಟ್ 3 ಖಾತೆಗಳಲ್ಲಿ ಒಂದು ಅಕ್ಷರವೂ ಬದಲಾವಣೆ ಆಗಿಲ್ಲ. ಹೀಗಾಗಿ ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡುತ್ತಿರುವ ಕಿತಾಪತಿ ಎಂದು ಫ್ಯಾನ್ಸ್ಗಳು ಪತ್ತೆ ಹಚ್ಚಿದ್ದಾರೆ. ಬಿಗ್ ಬಾಸ್ನಲ್ಲಿರ್ತಕ್ಕಂತಹ ಸ್ಪರ್ಧಿಗಳಿಗೆ ಅವರದ್ದೇ ಆದ ಅಭಿಮಾನಿಗಳ ಹಿಂಡು ದಂಡು ಎಲ್ಲವೂ ಇದೆ. ಒಬ್ಬೊಬ್ಬರಿಗೂ ಒಂದೊಂದು ತರಹದ ಫ್ಯಾನ್ ಬೇಸ್ಗಳಿದೆ. ಇನ್ನು ಗಿಲ್ಲಿ ಮಾತನಾಡಿದ್ರೂ ಕೂಡ ಜನ ನೋಡ್ತಾರೆ, ಗಿಲ್ಲಿ ಡೈಲಾಗ್ ಹೊಡೆದ್ರೂ ಕೂಡ ಜನ ಎಂಜಾಯ್ ಮಾಡ್ತಾರೆ. ಗಿಲ್ಲಿಯ ಟಾಸ್ಕ್ ಇಷ್ಟ, ಗಿಲ್ಲಿಯ ಪಟಪಟ ಚಟಚಟ ಮಾತಿಷ್ಟ, ಗಿಲ್ಲಿ ಏನು ಮಾಡಿದ್ರು ಅದು ಇಷ್ಟ ಒಂದಷ್ಟು ಜನರಿಗೆ. ಈ ಪ್ರಚಲಿತದಲ್ಲಿರ್ತಕ್ಕಂತಹ ವೈರಲ್ ಹುಡುಗ ಗಿಲ್ಲಿಯನ್ನ ಹೆಂಗಾದ್ರೂ ಕಾಲೆಳಿಬೇಕಲ್ಲ. ಒಬ್ಬ ಮನುಷ್ಯನನ್ನ ಕಾಲೆಳೆಯೋದಕ್ಕೆ ನಾನಾ ಮಾರ್ಗಗಳಿದಾವೆ. ಆತನ ಬಗೆಗಿನ ನೆಗೆಟಿವ್ ವಿಚಾರಗಳನ್ನ ಹತ್ತಾರು ಜನರ ಜೊತೆ ಹೇಳ್ಕೊಂಡು ಬರೋದು. ಉದಾಹರಣೆಗೆ, ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಜೊತೆಗೆ ಕೆಲಸ ಮಾಡುವ ಸಹೋದ್ಯೋಗಿ ಬಗ್ಗೆ ಊರು ತುಂಬ ಹೇಳ್ಕೊಂಡು ಬರೋದು. ಅವಳು ಹಿಂಗಂತೆ, ಇವನು ಹಿಂಗಂತೆ, ಇವನು ಅವನ ಜೊತೆ ಹೋಗ್ತವನಂತೆ, ಅವಳು ಇವನ ಜೊತೆ ತಿರುಗಾಡ್ತವಳಂತೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ವಿಚಾರದಲ್ಲೂ ಕೂಡ ಈ ತರಹದೇ ನೆಗೆಟಿವ್ ನರೇಟಿವ್ಗಳನ್ನು ಕ್ರಿಯೇಟ್ ಮಾಡೋದು. ಏನಂತ? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವುದು. ಗಿಲ್ಲಿಗೆ ಸ್ವಂತ ಶಕ್ತಿ ಯಾವುದೂ ಇಲ್ಲ, ಆತನಿಗೆ ಓನ್ ಪವರ್ ಯಾವುದೂ ಇಲ್ಲ. ಆತನೊಬ್ಬ ಪವರ್ ಸ್ಟೇಷನ್ ಅಲ್ಲ. ಪವರ್ ಸ್ಟೇಷನ್ ಅಂದರೆ ತನ್ನಲ್ಲಿ ಏನಾದರೂ ಟ್ಯಾಲೆಂಟನ್ನು ಇಟ್ಟುಕೊಂಡಿರುವಂಥ ಪವರ್ ಸ್ಟೇಷನ್ ಗಿಲ್ಲಿ ಅಲ್ಲ. ಇನ್ನೊಬ್ಬರ ಜೊತೆ ಮಾತನಾಡಿ ಅವರನ್ನು ಟ್ರಿಗರ್ ಮಾಡಿ ಅದರಿಂದ ಈತ ಪ್ರಚಾರಕ್ಕೆ ಬರೋದು ಅಂತ ಹೇಳಿ ಆತನ ವಿರುದ್ಧ ಸುಳ್ಳು ಆರೋಪಗಳನ್ನು ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ಹಂಚಿಕೊಳ್ಳುವುದು. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ವಿರುದ್ಧ ನೆಗೆಟಿವ್ ಪಿಆರ್ ನಡೀತಾ ಇದೆಯಾ? ಕೆಲ ಪಿಆರ್ಒಗಳು ಗಿಲ್ಲಿ ವಿರುದ್ಧ ನೆಗೆಟಿವ್ ಪಬ್ಲಿಸಿಟಿ. ಸಂದರ್ಶನವೊಂದರಲ್ಲಿ ವಿನಯ್ ಗೌಡ ಶಾಕಿಂಗ್ ಹೇಳಿಕೆ, ಸಾಕ್ಷಿ ಸಮೇತ ಪತ್ತೆ ಮಾಡಿರುವ ಅಭಿಮಾನಿಗಳು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡ ವಿನಯ್ ಗೌಡ, ಗಿಲ್ಲಿ ನಟ ಎಲ್ಲರಿಗೂ ಇಷ್ಟವಾಗುವಂಥ ವ್ಯಕ್ತಿತ್ವ, ಹಾಗಾಗಿ ಆತನನ್ನು ಹೆಂಗಾದ್ರೂ ಮಾಡಿ ಕಾಲೆಳಿಬೇಕು ಅನ್ನೋ ಕಾರಣಕ್ಕೆ ಈ ತರಹದ ನರೇಟಿವ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಲಾಗ್ತಿದೆಯಾ? ಡೈಲಾಗ್ ಮೂಲಕ ತಮ್ಮ ಮಾತಿನ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಗಿಲ್ಲಿ ಮಾಡುವ ಕಾಮಿಡಿಗೆ ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ. ಆದರೆ ಕೆಲವರು ಗಿಲ್ಲಿ ಬಗ್ಗೆ ದ್ವೇಷ ಹುಟ್ಟುವಂತೆ ನೆಗೆಟಿವ್ ಪಿಆರ್ಒ ಮಾಡ್ತಿದ್ದಾರೆ. ಕಾವ್ಯ, ಅಶ್ವಿನಿ, ಧ್ರುವಂತ್ ಇಲ್ಲದೆ ಗಿಲ್ಲಿ ಏನೂ ಇಲ್ಲ, ಸ್ವಂತ ಶಕ್ತಿನೇ ಇಲ್ಲ ಆತನಿಗೆ. ಅವರಿಗೆ ರಿಯಾಕ್ಟ್ ಮಾಡಿದ್ರೆ ಇವನಿಗೆ ಕಂಟೆಂಟು ಟಾಸ್ಕ್ನಲ್ಲಿ 0, ಮನೆ ಕೆಲಸದಲ್ಲಿ 0, ಬರೀ ಟ್ರಿಗರ್ ಮಾಡಿ ಕಂಟೆಂಟ್ ತೆಗೆದುಕೊಳ್ಳೋದು, ಈ ರೀತಿ ವಿನ್ ಆಗೋದ್ರಲ್ಲಿ ಏನರ್ಥವಿದೆ ಎಂಬ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಇನ್ನು ಈ ಒಂದು ಪೋಸ್ಟು ಯಥಾವತ್ತಾಗಿ ಅದೇ ಅಕ್ಷರಗಳನ್ನು ಮೆತ್ಕೊಂಡು ಬೇರೆ ಅನೇಕ ಪೋಸ್ಟ್ಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಯಾರೋ ಕಿಡಿಗೇಡಿಗಳು ವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ಈ ತರಹದ ಕೃತ್ಯಗಳನ್ನು ಮರೆಯಲ್ಲಿ ಕುಂತ್ಕೊಂಡು ಮಾಡ್ತಿದ್ದಾರೋ ಅನ್ನುವಂತಹ ಸಂದೇಹಗಳು ಕೂಡ ಈಗ ಗಿಲ್ಲಿಯ ಅಭಿಮಾನಿಗಳಿಗೆ ವ್ಯಕ್ತವಾಗಿದೆ. ಒಂದಷ್ಟು ಗಿಲ್ಲಿ ಅಭಿಮಾನಿಗಳು ಬೇರೆ ಬೇರೆ ತರಹದ ಸೋಷಿಯಲ್ ಮೀಡಿಯಾದ ಲಿಂಕ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಪೋಸ್ಟ್ಗಳನ್ನು ಸೇವ್ ಮಾಡಿಕೊಂಡು ಗಿಲ್ಲಿಯ ಗಮನಕ್ಕೆ ತರುವಂಥ ಪ್ರಯತ್ನದಲ್ಲಿ ಅಥವಾ ಗಿಲ್ಲಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ಗಳ ಗಮನಕ್ಕೆ ತಂದು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಅವರು ಯೋಚನೆ ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.